ನಾನಿವತ್ತು ತೆಂಗಿನಕಾಯಿಂದ ಮಿಠಾಯಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ನಾನು ಅದಕ್ಕೋಸ್ಕರ ಒಂದು ತೆಂಗಿನಕಾಯನ್ನು ತಗೊಂಡಿದ್ದೀನಿ. ತೆಂಗಿನಕಾಯಿ ಸ್ವಲ್ಪ ಬಲ್ತಿರಬೇಕು ಚೆನ್ನಾಗಿ. ಈ ಥರ ಬಲ್ತಿದ್ರೆ ಮಿಠಾಯಿ ಚೆನ್ನಾಗಾಗುತ್ತೆ. ಈಗ ನಾನು ತೆಂಗಿನಕಾಯನ್ನು ತುರ್ಕೊತಾ ಇದ್ದೀನಿ. ತೆಂಗಿನಕಾಯಲ್ಲಿ ಬಿಳಿ ಭಾಗ ಮಾತ್ರ ತುರ್ಕೊಂಡಿದ್ದೀನಿ. ಇಷ್ಟ ಆಗಿದೆ. ಸ್ವಲ್ಪ ದಪ್ಪ ದಪ್ಪ ಇರುತ್ತೆ ಈ ರೀತಿ ತೆಂಗಿನಕಾಯಿ ಅಂತ ನಾನು ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಕ್ಕೆ ಪುಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಣ್ಣಗಾದರೆ ಸಾಕು, ಯಾಕಂದರೆ ಆಮೇಲೆ ಮಿಠಾಯಿ ಕಟ್ ಮಾಡಬೇಕಾದ್ರೆ ಒಡ್ಕೊಂಡೋಗಲ್ಲ. ಈ ಹದಕ್ಕಿದ್ರೆ ಸಾಕು. ಇಷ್ಟು ಸಣ್ಣಗೆ ಎಲ್ಲ ತೆಂಗಿನಕಾಯಿ ತುರಿನೂ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈಗ ನನಗೆ ಒಂದು ಬಟ್ಲಷ್ಟು ತೆಂಗಿನಕಾಯಿ ತುರಿ ಆಗಿದೆ. ಒಂದು ಬಟ್ಲು ತೆಂಗಿನಕಾಯಿ ತುರಿಗೆ ಅದೇ ಪ್ರಮಾಣದ ಬಟ್ಲಲ್ಲಿ 3/4 ಬಟ್ಲಷ್ಟು ಸಕ್ಕರೆ ತಗೊಂಡಿದ್ದೀನಿ. ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ತಗೊಂಡಿದ್ದೀನಿ, ತುಪ್ಪ ತಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲೆ ಇಟ್ಕೊಂಡು 3/4 ಬಟ್ಲಷ್ಟು ಸಕ್ಕರೆ ತಗೊಂಡಿದ್ನಲ್ಲ, ಆ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಮುಳುಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಸಕ್ಕರೆ ಮುಳುಗೋಷ್ಟು ನೀರು ಹಾಕ್ಕೊಂಡ್ರೆ ನಮಗೆ ಹದವಾಗಿ ಪಾಕ ಬರುತ್ತೆ, ಮಿಠಾಯಿ ಮಾಡೋದಕ್ಕೆ ಕರೆಕ್ಟಾಗುತ್ತೆ. ಈಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು. ಅಷ್ಟರಲ್ಲಿ ನಾನು ಒಂದು ತಟ್ಟೆಗೆ 1-2 ಚಮಚದಷ್ಟು ತುಪ್ಪ ಹಾಕ್ಕೊಂಡು ತಟ್ಟೆಗೆ ಎಲ್ಲ ಕಡೆ ಹರಡ್ತಾ ಇದ್ದೀನಿ. ಈ ಥರ ಎಲ್ಲ ಕಡೆ ಸವರ್ಕೋಬೇಕು. ಸೈಡಲ್ಲಿ ಮಧ್ಯದಲ್ಲೆಲ್ಲ ಸವರಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ನಾವು ಮೊದಲಿಗೆ ಪಾಕ ಮಾಡೋದಕ್ಕೆ ಸಕ್ಕರೆ ಹಾಕಿಟ್ಟಿದ್ವಲ್ಲ, ಅದನ್ನು ನೋಡೋಣ. ಈಗ ಚೆನ್ನಾಗಿ ಕುದೀತಾ ಇದೆ, ಸಕ್ಕರೆ ಎಲ್ಲ ಕರಗಿದೆ. ಈ ಹಂತದಲ್ಲಿ ನಾನು ರೆಡಿ ಮಾಡಿಟ್ಕೊಂಡಿದ್ದಂಥ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ತುರಿನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ತೆಂಗಿನಕಾಯಿ ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕೈ ಆಡಿಸ್ತಾ ಇರಬೇಕು. ಕುದೀತಾ ಇದೆ ಈಗ ಚೆನ್ನಾಗಿ. ನಾವು ಈ ಥರ ಕೈ ಆಡಿಸ್ತಾನೇ ಇರಬೇಕು. ಕೈ ಆಡಿಸೋದನ್ನು ಬಿಟ್ಬಿಟ್ರೆ ಬಾಣಲಿ ತಳ ಸೀದೋಗ್ಬಿಡುತ್ತೆ, ಮಿಠಾಯಿ ಎಲ್ಲ ಕಪ್ಪಗಾಗ್ಬಿಡ್ತವೆ. ಅದಕ್ಕೋಸ್ಕರ ಕೈ ಆಡಿಸ್ತಾನೇ ಇರಬೇಕು. ಈಗ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗಿದೆ, ಗಟ್ಟಿ ಆಗ್ತಾ ಇದೆ. ಯಾವ ಥರ ಗಟ್ಟಿಯಾಗಿದೆ, ಇನ್ನೂ ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗಬೇಕು. ಅಲ್ಲಿ ತನಕ ನಾವು ಕೈ ಆಡಿಸ್ತಾ ಇರಬೇಕು. ಈಗ ನಾನು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏಲಕ್ಕಿ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ 2 ಚಮಚ ತುಪ್ಪ ಹಾಕ್ಕೋತಾ ಇದ್ದೀನಿ. 2 ಚಮಚ ತುಪ್ಪ ಹಾಕ್ಕೊಂಡು ತೆಂಗಿನಕಾಯಿ ಜೊತೆ ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕೈ ಆಡಿಸ್ತಾ ಇದ್ದೀನಿ. ಈಗೆಲ್ಲ ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗಿ ಹದವಾಗ್ತಾ ಇದೆ. ಬಾಣಲಿ ತಳ ಎಲ್ಲ ಸ್ವಲ್ಪ ಅಂಟ್ಕೊಳ್ದೇ ಇರೋ ಥರ ಬಿಡ್ತಾ ಇದೆ. ಈ ಹದಕ್ಕೆ ಬರಬೇಕು. ಈಗ ನಾವು ತಟ್ಟೆಗೆ ಸುರ್ಕೊಳ್ಳೋದಕ್ಕೆ ರೆಡಿಯಾಗಿದೆ, ಸರಿಯಾಗಿದೆ. ಈಗ ನಾನು ತಟ್ಟೆಗೆ ಸುರ್ಕೊತಾ ಇದ್ದೀನಿ. ತಟ್ಟೆಗೆ ಸುರ್ಕೊಂಡ್ಮೇಲೆ ಎಲ್ಲ ಕಡೆ ಹರಡಿಕೊಂಡು ಪ್ರೆಸ್ ಮಾಡಬೇಕು. ಈ ಥರ ಪ್ರೆಸ್ ಮಾಡ್ತಾಯಿದ್ರೆ ಚೆನ್ನಾಗಿ ಸೆಟ್ ಆಗುತ್ತೆ ಎಲ್ಲ. ಆಮೇಲೆ ಕಟ್ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ. ಈಗೆಲ್ಲ ಸೈಡೆಲ್ಲ ಚೆನ್ನಾಗಾಗಿದೆ. ನಾನಿದನ್ನು 5 ನಿಮಿಷ ಹಾಗೆ ಇಟ್ಟು ಬಿಡ್ತೀನಿ. 5 ನಿಮಿಷ ಆಗಿದೆ. ಇವಾಗ ನಾನು ಕಟ್ ಮಾಡಿ ಪೀಸ್ಗಳನ್ನ ಮಾಡ್ಕೊತಾ ಇದ್ದೀನಿ. ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು, ಮತ್ತು ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು. ನಾನಿವತ್ತು ಸ್ಕ್ವೇರ್ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ. ಕಾಣ್ತಾ ಇದೆ ಸ್ಕ್ವೇರ್ ಶೇಪು. ಈಗೆಲ್ಲನೂ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನಾನು. ಒಂದು ತೆಂಗಿನಕಾಯಲ್ಲಿ ಇಷ್ಟು ಮಿಠಾಯಿಗಳಾಗಿದೆ.
ನಾನು ಇವತ್ತು ಮಾಡಿರ್ತಕ್ಕಂಥ ಮಿಠಾಯಿ ರೆಸಿಪಿ ಯಾವ ರೀತಿ ಇದೆ ಅನ್ನೋದನ್ನು ಮುರಿದು ತೋರಿಸ್ತಾ ಇದ್ದೀನಿ. ಸಾಫ್ಟಾಗಿ ಬಂದಿದೆ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.